ಈಗಾಗಲೇ ಎಕ್ಸಿಟ್ ಪೋಲ್ ರಿಸಲ್ಟ್ಗಳನ್ನ ನೋಡ್ತಾ ಇದ್ರೆ ಮೋದಿಯೇ ಗ್ಯಾರಂಟಿ ಅನ್ನುವಂಥದ್ದು ಮತ್ತೊಮ್ಮೆ ಪಕ್ಕ ಆಗ್ತಾ ಇದೆ. ಮೂರನೇ ಬಾರಿಯೂ ಕೂಡ ಮೋದಿಯವರು ಅಧಿಕಾರದ ಗದ್ದುಗೆನೇ ಇರುವಂಥದ್ದು ನಿಶ್ಚಿತ ಅನ್ನುವಂಥದ್ದು ಕೂಡ ಕಂಡು ಬರ್ತಾ ಇರುವಂತಹ ಅಂಶ. ಆದರೆ 2019ರ ರಿಸಲ್ಟ್ ಅನ್ನು ನಿಮ್ಗೊಮ್ಮೆ ಕ್ವಿಕ್ ಆಗಿ ಮ್ಯಾಜಿಕ್ ವಾಲ್ ಮೂಲಕವಾಗಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಹಳ ಮುಖ್ಯವಾಗಿ 2019ರ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಭಾರತದಲ್ಲಿ 543 ಸೀಟ್ಗಳಲ್ಲಿ ಬಿಜೆಪಿ ಅವತ್ತು ಗೆದ್ದಿದ್ದು 303 ಸೀಟ್ಗಳು. ಅವತ್ತು ಬಿಜೆಪಿ ಗಳಿಸಿದಂತಹ ಮತ ಪ್ರಮಾಣ 37.41%ನಷ್ಟು. ಈ ಪ್ರಮಾಣದಲ್ಲಿ ಮತವನ್ನು ಗಳಿಕೆ ಮಾಡಿಕೊಂಡಿತ್ತು ಭಾರತೀಯ ಜನತಾ ಪಕ್ಷ. ಕಾಂಗ್ರೆಸ್ ಗಳಿಕೆ 52 ಸೀಟ್ಗಳಿಗೆ ಸೀಮಿತ ಆಗಿತ್ತು. 19.66%ನಷ್ಟು ಮತಗಳಿಕೆ ಕಾಂಗ್ರೆಸ್ನದ್ದಾಗಿತ್ತು. ಇನ್ನು ಬಿಜೆಪಿ ಮತ್ತು ಕಾಂಗ್ರೆಸ್ ಅನ್ನು ಹೊರತುಪಡಿಸಿದ್ರೆ ಮೂರನೇ ದೊಡ್ಡ ಪಕ್ಷ ಅಂತ ಹೇಳಿ ಇದ್ದಿದ್ದೇ ದಕ್ಷಿಣದಿಂದ ಗೆದ್ದು ಬಂದಿದ್ದಂತಹ ತಮಿಳುನಾಡಿನಿಂದ ಗೆದ್ದು ಬಂದಿದ್ದಂತಹ ಡಿಎಂಕೆ. 24 ಸೀಟ್ಗಳಲ್ಲಿ ಡಿಎಂಕೆ ಗೆದ್ದಿತ್ತು. ಡಿಎಂಕೆ ಮತಗಳಿಕೆ ಪ್ರಮಾಣ 2.37%ನಷ್ಟು ಇತ್ತು. ಇನ್ನು ಟಿಎಂಸಿ 22 ಸ್ಥಾನಗಳಲ್ಲಿ ಗೆಲುವನ್ನು ದಾಖಲಿಸಿಕೊಂಡಿತ್ತು. 4.12%ನಷ್ಟು ಮತಗಳಿಕೆ ಟಿಎಂಸಿದ್ದಾಗಿತ್ತು. ಟಿಎಂಸಿಯನ್ನು ಬಿಟ್ಟರೆ ವೈಎಸ್ಆರ್ಸಿಪಿ ಕೂಡ ಹೆಚ್ಚು ಕಡಿಮೆ ಅಷ್ಟೇ ಸೀಟ್ಗಳನ್ನು ಗೆಲುವು ದಾಖಲಿಸಿಕೊಂಡಿತ್ತು. 22 ಸೀಟ್ಗಳಲ್ಲಿ 2.49% ಮತಗಳಿಕೆಯನ್ನು ಮಾಡಿಕೊಂಡಿತ್ತು. ಅಂದರೆ ಇಲ್ಲಿ ಬಿಜೆಪಿಯನ್ನು ಹೊರತುಪಡಿಸಿದರೆ ನಂತರದ 1, 2, 3, 4ನೇ ಸ್ಥಾನಗಳಲ್ಲಿರುವಂತಹ ಪಕ್ಷಗಳು ಇವೆಲ್ಲವೂ ಕೂಡ ಪ್ರತಿಪಕ್ಷಗಳಲ್ಲಿದ್ವು. ಅಂದರೆ ಕಾಂಗ್ರೆಸ್, ಡಿಎಂಕೆ, ಟಿಎಂಸಿ ಪ್ರತಿಪಕ್ಷದಲ್ಲಿತ್ತು. ವೈಎಸ್ಆರ್ಸಿಪಿ ಇಶ್ಯೂ ಬೇಸ್ನಲ್ಲಿ ಬಿಜೆಪಿಗೆ ಸಪೋರ್ಟನ್ನು ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇತ್ತು. ಇನ್ನು ಜೆಡಿಯು, ಶಿವಸೇನೆ ಈ ಎರಡು ಪಕ್ಷಗಳು ಕೂಡ ನಂತರದ ಸ್ಥಾನದಲ್ಲಿರುವಂಥದ್ದು 16 ಮತ್ತು 13, ಅಂದರೆ ಡಬಲ್ ಡಿಜಿಟ್ನಲ್ಲಿ ಇರುವಂತಹ ಸ್ಥಾನಗಳು ಗಳಿಸಿರುವಂತಹ ಪಕ್ಷಗಳಂತ ಹೇಳಿದರೆ ಜೆಡಿಯು ಮತ್ತು ಸೇನಾ ಅವರು 16 ಮತ್ತು 13 ಸೀಟ್ಗಳನ್ನು ಗಳಿಕೆ ಮಾಡಿಕೊಂಡಿದ್ವು. ಅವರು ಇದ್ದಂಥದ್ದು ನಂತರದ ಪೊಸಿಷನ್ಗಳಲ್ಲಿ ಉಳಿದ ಎಲ್ಲ ಪಕ್ಷಗಳು ಸೇರಿ 91 ಸೀಟ್ಗಳನ್ನು 30.39%ನಷ್ಟು ಮತಗಳಿಕೆಯೊಂದಿಗೆ ಮಾಡಿಕೊಂಡಿದ್ವು. ಇಲ್ಲಿ ಬಹಳ ಮುಖ್ಯವಾಗಿ ನಾವು ರೀಜನ್ ವೈಸ್ ನೋಡ್ತಾ ಹೋದಾಗಲೂ ಕೂಡ ವಿಶೇಷವಾಗಿ ನಮ್ಮ ದಕ್ಷಿಣದ ಭಾಗದಲ್ಲಿ ನೋಡ್ತಾ ಹೋದಾಗ ದಕ್ಷಿಣ ಭಾರತದಲ್ಲಿ ಗಳಿಸಿದಂತಹ ದಕ್ಷಿಣ ಭಾರತದಲ್ಲಿರುವಂತಹ ಸೀಟ್ಗಳ ವಿಚಾರಕ್ಕೆ ಬಂದಾಗ 132 ಸೀಟ್ಗಳಲ್ಲಿ ದಕ್ಷಿಣ ಭಾರತದಲ್ಲಿ ಬಿಜೆಪಿ 29 ಸೀಟ್ಗಳನ್ನು ಗೆದ್ದಿದ್ರೆ ಕಾಂಗ್ರೆಸ್ ಕೂಡ 29 ಸೀಟ್ಗಳನ್ನು ಗೆದ್ದಿತ್ತು. ಅಂದರೆ ಎರಡೂ ಪಕ್ಷಗಳ ನಡುವೆ ಸಮಬಲ ಅನ್ನುವಂಥದ್ದು ಇದ್ದಂಥದ್ದು ದಕ್ಷಿಣ ಭಾರತದಲ್ಲಿ ಬಹಳ ಮಹತ್ವದವಾಗಿರುವಂತಹ ಅಂಶ. ಕರ್ನಾಟಕವನ್ನು ಹೊರತುಪಡಿಸಿದೆ ಬಿಜೆಪಿ ಗೆಲುವು ದಾಖಲಿಸಿಕೊಳ್ಳೋದಕ್ಕೆ ಸಾಧ್ಯ ಆಗಿರುತ್ತದೆ ಇನ್ನೊಂದು ರಾಜ್ಯ ಅಂತ ಹೇಳಿದರೆ ತೆಲಂಗಾಣ ಮಾತ್ರ. ಕರ್ನಾಟಕವನ್ನು ಬಿಟ್ಟರೆ ತೆಲಂಗಾಣದಲ್ಲಿ ಮಾತ್ರನೇ ಅವರು ಗೆಲುವನ್ನು ದಾಖಲಿಸಿಕೊಂಡು 4 ಸೀಟ್ಗಳು ತೆಲಂಗಾಣದಲ್ಲಿ, 25 ಸೀಟ್ಗಳು ಕರ್ನಾಟಕದಲ್ಲಿ ಸೇರಿ 29 ಸೀಟ್ಗಳಲ್ಲಿ ಬಿಜೆಪಿ ಗೆಲುವನ್ನು ದಾಖಲಿಸಿಕೊಂಡಿತ್ತು. ಕಾಂಗ್ರೆಸ್ 29 ಸೀಟ್ಗಳನ್ನು ಕೇರಳದಲ್ಲಿ ಹೆಚ್ಚು ಸ್ಥಾನಗಳನ್ನು ಗಳಿಸಿತು. ಕರ್ನಾಟಕದಲ್ಲಿ ಕೇವಲ 1 ಸೀಟಲ್ಲಿ ಗೆಲುವನ್ನು ದಾಖಲಿಸಿಕೊಂಡಿತ್ತು. ಉಳಿದ ಸೀಟ್ಗಳನ್ನು ಅದು ತಮಿಳುನಾಡಿನಲ್ಲಿ ಗಳಿಸಿತ್ತು ಮತ್ತು ತೆಲಂಗಾಣದಲ್ಲೂ ಕೂಡ 3 ಸೀಟ್ಗಳಲ್ಲಿ ಗೆಲುವನ್ನು ದಾಖಲಿಸಿಕೊಂಡಿತ್ತು. ಈ ಮೂಲಕ ಕಾಂಗ್ರೆಸ್ 29 ಸೀಟ್ಗಳಲ್ಲಿ ದಕ್ಷಿಣದಲ್ಲಿ ಈ ಎರಡೂ ಪಕ್ಷಗಳ ನಡುವೆಯೂ ಕೂಡ ಸಮಬಲದ ಹೋರಾಟ ಇತ್ತು. ಕಾಂಗ್ರೆಸ್ ಇಡೀ ದೇಶದಲ್ಲಿ ಗಳಿಸಿದ್ದು 52 ಸೀಟ್ಗಳಾದರೆ ದಕ್ಷಿಣ ಭಾರತದಲ್ಲಿ ಗಳಿಸಿದ್ದು 29 ಸೀಟ್ಗಳನ್ನು. ಇನ್ನು ಡಿಎಂಕೆ 24 ಸೀಟು, ವೈಎಸ್ಆರ್ಸಿಪಿ 22 ಸೀಟ್ಗಳು, ಟಿಆರ್ಎಸ್ 9 ಸೀಟು, ಸಿಪಿಎಂ 3 ಸೀಟು, ಐಯುಎಂಎಲ್ 3 ಸೀಟು, ಉಳಿದವರು 13 ಸೀಟ್ಗಳನ್ನು ಗಳಿಸಿದ್ರು ಕಳೆದ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ. ಯಾಕೆ ಇದನ್ನು ಹೇಳ್ತೀನಿ ಅಂತ ಹೇಳಿದ್ರೆ ಇದೇ ದಕ್ಷಿಣ ಭಾರತದಲ್ಲಿ ಈ ಬಾರಿ ಭಾರತೀಯ ಜನತಾ ಪಕ್ಷವನ್ನು ದೊಡ್ಡ ಮಟ್ಟದಲ್ಲಿ ಕಟ್ಟಿ ಹಾಕ್ತೀವಿ ಅನ್ನುವಂತಹ ಲೆಕ್ಕಾಚಾರದಲ್ಲಿ ಹೊರಟಿರುವಂಥದ್ದು ಇಂಡಿಯಾ ಮೈತ್ರಿಕೂಟದ ಪಕ್ಷಗಳು. ಆದರೆ ಅದು ಎಷ್ಟರ ಮಟ್ಟಿಗೆ ಸಾಧ್ಯ ಆಗುತ್ತೆ ಅನ್ನೋಂಥರ ಬಗ್ಗೆ ಅನುಮಾನದ ಪ್ರಶ್ನೆಗಳಿದ್ದಾವೆ. ಯಾಕಂದರೆ ಬಿಜೆಪಿಯನ್ನು ಕರ್ನಾಟಕದಲ್ಲಿ ಕಟ್ಟಿ ಹಾಕೋದ್ರಲ್ಲಿ ಯಶಸ್ವಿಯಾಗಿದೆ ಅಂತೇಳಿ ಕಾಂಗ್ರೆಸ್ ನಾಯಕರು ಈ ಕ್ಷಣದಲ್ಲೂ ಕೂಡ ನಂಬಿಕೊಂಡಿದ್ದಾರೆ. ಆದರೆ ಎಕ್ಸಿಟ್ ಪೋಲ್ ಸರ್ವೆಗಳು ಅದರ ಉಲ್ಟಾ ರಿಸಲ್ಟನ್ನು ಹೇಳ್ತಿದ್ದಾವೆ. ಇಲ್ಲ, ಹಾಗಾಗಿಲ್ಲ. ಕಾಂಗ್ರೆಸ್ನವರು ಕ್ಲೇಮ್ ಮಾಡುವಂತಹ ರೀತಿಯಲ್ಲಿ ಬಿಜೆಪಿಯನ್ನು ಕಟ್ಟಿ ಹಾಕೋದಕ್ಕೆ ಸಾಧ್ಯ ಆಗಿಲ್ಲ ಅನ್ನೋದನ್ನು ಎಕ್ಸಿಟ್ ಪೋಲ್ ಸರ್ವೆಗಳು ಹೇಳ್ತಾ ಇರುವಂಥದ್ದು. ಹಾಗೆಯೇ ನಾವು ಉಳಿದ ಭಾಗಗಳಲ್ಲಿ ನೋಡಿದಂತಹ ಸಂದರ್ಭದಲ್ಲಿ ಇದು ಭಾರತದ ಕೇಂದ್ರ ಭಾಗದಲ್ಲಿ ಬರುವಂತಹ ರಾಜ್ಯಗಳಲ್ಲಿ ಬಂದಾಗ, ಅಂದರೆ ಮಧ್ಯಪ್ರದೇಶ ಮತ್ತು ಛತ್ತೀಸ್ಗಢ ರಾಜ್ಯಗಳ ವಿಚಾರಕ್ಕೆ ಬಂದಾಗ ಅಲ್ಲಿ 37 ಸೀಟ್ಗಳನ್ನು ಭಾರತೀಯ ಜನತಾ ಪಕ್ಷ ಗಳಿಸಿದರೆ ಕೇವಲ 3 ಸೀಟ್ಗಳನ್ನು ಮಾತ್ರನೇ ಅಲ್ಲಿ ಗಳಿಸೋದಕ್ಕೆ ಸಾಧ್ಯ ಆಗಿದ್ದು ಕಾಂಗ್ರೆಸ್ಗೆ. ವಿಶೇಷವಾಗಿ ಈ ಬಾರಿ ಬಿಜೆಪಿ ದಕ್ಷಿಣವನ್ನು ಹೊರತುಪಡಿಸಿದರೆ ತನ್ನ ಗಳಿಕೆಯ ವಿಚಾರದಲ್ಲಿ ಬಿಜೆಪಿ ಬಹಳ ಹೆಚ್ಚು ನಿರೀಕ್ಷೆಯನ್ನು ಇಟ್ಕೊಂಡಿರುವಂಥದ್ದು ಈ ಒಂದು ಭಾಗದಿಂದ.
ಈಸ್ಟ್ ಝೋನ್ನಿಂದ ಅದು ಹೆಚ್ಚಿನ ಪೂರ್ವ ಭಾಗದಿಂದ ಹೆಚ್ಚಿನ ಸೀಟ್ಗಳ ನಿರೀಕ್ಷೆಯಿದೆ. ಯಾಕಂದರೆ ಕಳೆದ ಬಾರಿಯೂ ಕೂಡ 54 ಸೀಟ್ಗಳನ್ನು ಗಳಿಸಿತ್ತು ಬಿಜೆಪಿ. ಅಲ್ಲಿ 2ನೇ ಸ್ಥಾನದಲ್ಲಿ ಕಾಂಗ್ರೆಸ್ ಇರಲಿಲ್ಲ, ಬದಲಿಗೆ TMC ಇತ್ತು, ಅದು 22ನೇ ಸ್ಥಾನದಲ್ಲಿ 22 ಸೀಟ್ಗಳೊಂದಿಗೆ. 3ನೇ ಸ್ಥಾನದಲ್ಲೂ ಕೂಡ ಕಾಂಗ್ರೆಸ್ ಇರಲಿಲ್ಲ, ಅಲ್ಲಿ JDU ಇತ್ತು, NDA ಅಲಯನ್ಸ್ ಆಗಿದ್ದಂತಹ JDU 16 ಸೀಟ್ಗಳನ್ನು. ಅದು ಬಿಟ್ಟರೆ ಬಿಜು ಜನತಾದಳ ಮಾತ್ರ 12 ಸೀಟ್ಗಳೊಂದಿಗೆ ಇತ್ತು. ಕಾಂಗ್ರೆಸ್ನ ಪರಿಸ್ಥಿತಿ LJPಗಿಂತೂ ಕೂಡ ಕೆಳಗಡೆ ಇತ್ತು, ಕೇವಲ 5 ಸೀಟ್ಗಳನ್ನು ಮಾತ್ರ ಈಸ್ಟ್ ನಲ್ಲಿ ಬರುವಂತಹ 117 ಸೀಟ್ಗಳಲ್ಲಿ ಗಳಿಸೋದಕ್ಕೆ ಸಾಧ್ಯ ಆಗಿದ್ದಿತ್ತು. ಹಾಗೆಯೇ ಇನ್ನು ವೆಸ್ಟ್ ಝೋನ್ನ ವಿಚಾರಕ್ಕೆ ಹೋದಂತಹ ಸಂದರ್ಭದಲ್ಲಿ ವೆಸ್ಟ್ ಝೋನ್ಗೆ ನೋಡಿದಾಗ, ವೆಸ್ಟ್ ಝೋನ್ನಲ್ಲಿ ಅಂದರೆ ಗುಜರಾತ್ ಮತ್ತು ಮಹಾರಾಷ್ಟ್ರ ರಾಜ್ಯಗಳ ವಿಚಾರಕ್ಕೆ ಬಂದಾಗ ಅಲ್ಲಿರುವಂತಹ 78 ಸೀಟ್ಗಳಲ್ಲಿ 51 ಸೀಟ್ಗಳನ್ನು ಗಳಿಸಿದ್ದಂಥದ್ದು ಭಾರತೀಯ ಜನತಾ ಪಕ್ಷ. 13 ಸೀಟ್ಗಳಲ್ಲಿ ಸೇನೆ ಗೆಲುವನ್ನು ದಾಖಲಿಸಿಕೊಂಡಿತ್ತು. ಇದು ಕಳೆದ ಬಾರಿಯ ಪರಿಸ್ಥಿತಿ. ಆದರೆ ಕಾಂಗ್ರೆಸ್ ಕೇವಲ 2 ಸೀಟ್ಗಳಲ್ಲಿ ಮಾತ್ರ ಗೆಲ್ಲೋದಕ್ಕೆ ಸಾಧ್ಯ ಆಗಿತ್ತು. ಅಂದರೆ ಇಂಥದ್ದೊಂದು ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಇತ್ತು ವೆಸ್ಟ್ ಝೋನ್ನಲ್ಲಿ. ಈ ಬಾರಿಯೂ ಕೂಡ ಬಹುತೇಕ ಇದರಲ್ಲಿ ಮಹಾರಾಷ್ಟ್ರದಲ್ಲಿ ಸ್ವಲ್ಪ ಮಟ್ಟಿಗೆ ವ್ಯತ್ಯಾಸ ಆಗುವಂತಹ ನಿರೀಕ್ಷೆ ಇದೆ. ಮಹಾರಾಷ್ಟ್ರದಲ್ಲಿ ಮಾತ್ರ BJP ನಂಬರ್ ಸ್ವಲ್ಪ ಕಡಿಮೆ ಆಗಬಹುದು ಅನ್ನುವಂತಹ ನಿರೀಕ್ಷೆ ಇರುವಂಥದ್ದು. ಇದು ಬಿಟ್ಟರೆ ನಾರ್ತ್ ಝೋನ್ನ ವಿಚಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಅಂದರೆ ಜಮ್ಮು ಕಾಶ್ಮೀರ, ಲಡಾಖ್, ಹಾಗೆಯೇ ಪಂಜಾಬ್, ಹಿಮಾಚಲ ಪ್ರದೇಶ, ಉತ್ತರ ಪ್ರದೇಶ, ರಾಜಸ್ಥಾನ್, ದೆಹಲಿ, ಹರಿಯಾಣ ಈ ರಾಜ್ಯಗಳ ವಿಚಾರಗಳಿಗೆ ಬಂದಾಗ ಇಲ್ಲಿ ಬರುವಂತಹ 151 ಸೀಟ್ಗಳಲ್ಲಿನೇ 3 ಅಂಕಿಯನ್ನು ದಾಟಿಸ್ಕೊಂಡಿತ್ತು ಭಾರತೀಯ ಜನತಾ ಪಕ್ಷ. 118 ಸೀಟ್ಗಳಲ್ಲಿ ಗೆಲುವನ್ನು ದಾಖಲಿಸಿಕೊಂಡಿತ್ತು. ಕಾಂಗ್ರೆಸ್ಗೆ ಇಲ್ಲಿ ಸಿಂಗಲ್ ನಂಬರ್ನಲ್ಲಿ ಬಂದಿರುವಂಥದ್ದು 118 ಸೀಟ್ಗಳ ಇದ್ದಲ್ಲಿ ಕಾಂಗ್ರೆಸ್ ಸಿಂಗಲ್ ನಂಬರ್ನಲ್ಲಿ ಗೆಲುವನ್ನು ದಾಖಲಿಸೋದಕ್ಕೆ ಸಾಧ್ಯ ಆಗಿತ್ತು. ಕೇವಲ 9 ಸೀಟ್ಗಳಲ್ಲಿ. BSP 10 ಸೀಟ್ಗಳಲ್ಲಿ ಗೆಲುವನ್ನು ದಾಖಲಿಸಿಕೊಂಡಿತ್ತು. ಇದನ್ನು ಹೊರತುಪಡಿಸಿದರೆ ನಾವು ನಾರ್ತ್ ಈಸ್ಟ್ ಈಶಾನ್ಯ ರಾಜ್ಯಗಳ ವಿಚಾರಕ್ಕೆ ಹೋದರೆ, ಈಶಾನ್ಯ ರಾಜ್ಯಗಳಲ್ಲಿ ಕಳೆದ ಬಾರಿ ಭಾರತೀಯ ಜನತಾ ಪಕ್ಷ 14 ಸೀಟ್ಗಳನ್ನು ಗಳಿಸಿತ್ತು, ಕಾಂಗ್ರೆಸ್ 4 ಸೀಟ್ಗಳನ್ನು ಗಳಿಕೆ ಮಾಡಿಕೊಂಡಿತ್ತು. ಅದಕ್ಕೆ ಸೌತ್ ಝೋನನ್ನು ಬಿಟ್ಟರೆ ಸ್ವಲ್ಪ ಮಟ್ಟಿಗೆ ಅಂದರೆ ಪರ್ಸೆಂಟೇಜ್ ವೈಸ್ ಅವ್ರಿಗೆ ಒಳ್ಳೆ ಸೀಟು ಬಂದಿದೆ ಅಂದರೆ ನಾರ್ತ್ ಈಸ್ಟಲ್ಲಿ. ಆದರೆ ನಾರ್ತ್ ಈಸ್ಟಲ್ಲೂ ಕೂಡ ಈ ಬಾರಿ ಕಾಂಗ್ರೆಸ್ಸನ್ನು ತಡಿತೀವಿ ಅನ್ನುವಂತಹ ಲೆಕ್ಕಾಚಾರದಲ್ಲಿ ಇರುವಂಥದ್ದು. ಇದು ಕಳೆದ ಬಾರಿ ಯಾವ ಸ್ವರೂಪದಲ್ಲಿ ಕಾಂಗ್ರೆಸ್ ಈ ಚುನಾವಣೆಯಲ್ಲಿ ಸೋಲನ್ನು ಅನುಭವಿಸಿತ್ತು ಅನ್ನೋದು ಬಹುತೇಕ ಇದೇ ಸ್ವರೂಪದಲ್ಲಿ ಈ ಬಾರಿ ಭಾರತೀಯ ಜನತಾ ಪಕ್ಷ ಕಳೆದ ಬಾರಿಯ ಸ್ವರೂಪದಲ್ಲಿನೇ ಈ ಬಾರಿಯೂ ಕೂಡ ನೋಡಿ. ಈ ಒಂದು ಮ್ಯಾಪನ್ನು ನೋಡಿದ್ರೆ ಭಾರತದ ಎಲ್ಲ ಭೂಭಾಗಗಳಲ್ಲೂ ಕೂಡ ಕೇವಲ ದಕ್ಷಿಣದ 2 ರಾಜ್ಯಗಳನ್ನು ಹೊರತುಪಡಿಸಿದರೆ ಅಂದರೆ ತಮಿಳುನಾಡು ಮತ್ತು ಕೇರಳ ಈ ರಾಜ್ಯಗಳು, ಹಾಗೆಯೇ ಆಂಧ್ರ ಪ್ರದೇಶ ರಾಜ್ಯವನ್ನು ಹೊರತುಪಡಿಸಿದರೆ ಉಳಿದ ಎಲ್ಲ ಕಡೆಯಲ್ಲೂ ಕೂಡ ಕೇಸರಿಮಯವಾಗಿದ್ದಿತ್ತು. ಯಾಕಂದರೆ ಕೇಸರಿ ಪಕ್ಷ ಈ ಎಲ್ಲ ರಾಜ್ಯಗಳಲ್ಲೂ ಕೂಡ ಬಹುತೇಕ ಎಲ್ಲ ರಾಜ್ಯಗಳಲ್ಲೂ ಕೂಡ ಗೆಲುವನ್ನು ದಾಖಲಿಸಿಕೊಳ್ಳೋದ್ರಲ್ಲಿ, ದೊಡ್ಡ ಮಟ್ಟದ ಗೆಲುವನ್ನು ದಾಖಲಿಸಿಕೊಳ್ಳೋದ್ರಲ್ಲಿ ಯಶಸ್ವಿಯಾಗಿತ್ತು. ಈ ಬಾರಿಯೂ ಕೂಡ ಅಂಥದ್ದೇ ಒಂದು ರಿಸಲ್ಟನ್ನು ನಿರೀಕ್ಷೆ ಮಾಡ್ತಾ ಇದೆ BJP. ಮತ್ತು ಭಾರತೀಯ ಜನತಾ ಪಕ್ಷದ ನಾಯಕರು ಎಷ್ಟು ವಿಶ್ವಾಸದಲ್ಲಿದ್ದಾರೆ ಅಂತ ಹೇಳಿದ್ರೆ, ನಾವು ನಾಳೆ 1-2 ಲಕ್ಷ ಜನರನ್ನು ಸೇರಿಸಿ ದೊಡ್ಡ ರ್ಯಾಲಿಯನ್ನು ದೆಹಲಿಯಲ್ಲಿ ಮಾಡಿಬಿಡ್ತೀವಿ, ಯಾಕಂದರೆ ವಿಜಯೋತ್ಸವದ ರ್ಯಾಲಿಯನ್ನು ಮಾಡಿಬಿಡ್ತೀವಿ ಅನ್ನುವ ಮಟ್ಟಿಗೂ ಕೂಡ ತಯಾರಿಯನ್ನು ಮಾಡಿಕೊಂಡಿದ್ದಾರೆ. ಇದು BJP ಹೊಂದಿರುವಂತಹ ವಿಶ್ವಾಸ. ಆದರೆ ಮತ್ತೊಂದು ಕಡೆಯಲ್ಲಿ ಕಾಂಗ್ರೆಸ್ ನಾಯಕರಿರ್ಬೋದು, ಇತರೆ ಮೈತ್ರಿ ಪಕ್ಷಗಳ ನಾಯಕರಿರ್ಬೋದು, ಈ ಒಂದು ಎಕ್ಸಿಟ್ ಪೋಲ್ನ ರಿಸಲ್ಟನ್ನು ನೋಡಿದಾಗ ಇಲ್ಲ ಇದು ಸರಿ ಇಲ್ಲ, ಇದು ಸತ್ಯಕ್ಕೆ ದೂರವಾಗಿರುವಂತಹ ರಿಸಲ್ಟ್ ಅನ್ನುವಂಥ ಅಭಿಪ್ರಾಯವನ್ನು ಹೇಳ್ತಾ ಇದ್ದಾರೆ. ಹಾಗಾದರೆ ಯಾರ್ಯಾರು ಈ ಎಕ್ಸಿಟ್ ಪೋಲ್ ರಿಸಲ್ಟ್ ಬಗ್ಗೆ ಏನೇನು ಹೇಳ್ತಿದ್ದಾರೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಎಕ್ಸಿಟ್ ಪೋಲ್ ಇದೆಯಲ್ಲ, ಅದನ್ನ ಈಗಾಗಲೇ ನಮ್ಮ ರಾಹುಲ್ ಗಾಂಧಿ ಅವರು ಅದು ನರೇಂದ್ರ ಮೋದಿಯವರ ಮಾಧ್ಯಮ ಸಮೀಕ್ಷೆ. ನಾವು ಅದನ್ನ ಒಪ್ಕೊಳ್ಳಿಕ್ಕೆ ಸಾಧ್ಯವಾಗಿಲ್ಲ. ನಾವು ಕನಿಷ್ಠ 15-20 ಸ್ಥಾನಗಳನ್ನು ಗೆಲ್ತೇವೆ ಕರ್ನಾಟಕದಲ್ಲಿ. ಅದರಿಂದ ಆ ಸಮೀಕ್ಷೆಯನ್ನ ನಾವು ಸಂಪೂರ್ಣ ಜನರ ಎಕ್ಸಿಟ್ ಪೋಲ್ ಇಸ್ ಇಂಪಾರ್ಟೆಂಟ್. ಈ ಎಕ್ಸಿಟ್ ಪೋಲಿಗೆ ಮತ್ತು ಜನರ ಎಕ್ಸಿಟ್ ಪೋಲಲ್ಲಿ ಏನು ಬರುತ್ತೆ ಅಂತ ನೋಡೋಣ. ನಮಗೆ ಸಂಪೂರ್ಣವಾದಂಥ ವಿಶ್ವಾಸ ಇದೆ, ನಾವು 18 ಸೀಟ್ ಗೆಲ್ತೀವಿ ಇಲ್ಲಿ ಅಂತ. ಮತ್ತು ನಮ್ಮ ಏನು ಇಂಡಿಯಾ ಮೈತ್ರಿಕೂಟ ಇದೆ 295 ದಾಟ್ತೀವಿ ಅಂತ ನಮಗೆ ಅನುಮಾನ ಇಲ್ಲ. ನಾವು ಹೇಳ್ತಾ ಇದ್ದೀವಲ್ಲ 200 ಈ ಎಲ್ಲ ಎಕ್ಸಿಟ್ ಪೋಲ್ಗಳು ಒಂದು ಪಕ್ಷಕ್ಕೆ ಅನುಕೂಲಿಸಬೇಕು ಅನ್ನುವಂಥ ಮನೋಭಾವದವರು
ಆದ್ದರಿಂದ ಇವು ಸತ್ಯವಾದದ್ದಲ್ಲ ಅನ್ನೋದು ಹೇಳ್ತಾ ಇದ್ದಾರೆ. ನಾವಂತೂ ಇದನ್ನು ನಂಬೋದಿಲ್ಲ. ಒಂದನೇದ್ದು. ಎರಡನೇದ್ದು, ಎಕ್ಸಿಟ್ ಪೋಲ್ಗೆ ಸೋಲಾಗ್ತದೆ, ಗಣರಾಜ್ಯಕ್ಕೆ, ಜನತೆಗೆ, ಪ್ರಜಾಪ್ರಭುತ್ವಕ್ಕೆ ಗೆಲುವಾಗ್ತದೆ. ಕರ್ನಾಟಕದೊಳಗೆ 3-4 ತೋರಿಸ್ತಾರೆ. ನಾವು 16 ಅಂಕಿ ದಾಟಿ ಹೋಗ್ತೇವೆ ಅನ್ನೋದು ಅದು ಜನರ ನಾಡಿ ಮಿಡಿತ. ಅದು ಆದ್ದರಿಂದ ಈ ಎಕ್ಸಿಟ್ ಪೋಲ್ಗೆ ಸೋಲಾಗ್ತದೆ, ಜನಮನ್ನಣೆಗೆ, ಜನ ಅಭಿಪ್ರಾಯಕ್ಕೆ ಗೆಲುವಾಗ್ತದೆ. ಎಕ್ಸಿಟ್ ಪೋಲು ನಾವು ಹೋದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲೂ ಕೂಡ ನಾವು ಎಕ್ಸಿಟ್ ಪೋಲ್ ನೋಡಿದ್ವಿ. ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ 90, 85, 104 ಈ ಥರ ಕೊಟ್ಟಿದ್ರು. ಸಮ್ಮಿಶ್ರ ಸರ್ಕಾರ ಬರುತ್ತೆ ಅಂತ ಬಹುತೇಕ ಎಲ್ಲ ಎಕ್ಸಿಟ್ ಪೋಲ್ಸು ಕೊಟ್ಟಿದ್ರು. ಆದರೆ ನಮಗೆ 136 ಸ್ಥಾನ ಬಂತು. ಎಕ್ಸಿಟ್ ಪೋಲ್ಸ್ ಎಲ್ಲ ಸುಳ್ಳಾಯಿತು. ಈ ಬಾರಿ ಕೂಡ ಇದು ಪ್ರಾಯೋಜಿತ, ಕೇಂದ್ರ ಸರ್ಕಾರ ಪ್ರಾಯೋಜಿತ ಎಕ್ಸಿಟ್ ಪೋಲ್ಸ್ ಇವೆಲ್ಲನೂ, ಇದೆಲ್ಲ ಕೂಡ ಸುಳ್ಳು. ಎರಡೂ ಬದಿ ಹಂಗೂ ಹೇಳಿದಾರೆ, ಹಿಂಗೂ ಹೇಳಿದಾರೆ. ಯಾವ ಇನ್ನೂ ಜನನ ಕನ್ಫ್ಯೂಸ್, ಎಲ್ಲರೂ ಕನ್ಫ್ಯೂಸ್ ಆಗಿದ್ದಾರೆ. ಕೆಲವು ಚಾನಲ್ದವರು ಕಾಂಗ್ರೆಸ್ಗೆ ಹಚ್ಚಿ ತೋರಿಸ್ತಾರೆ, ಕೆಲವರು BJPಗೆ ಹಚ್ಚಿ ತೋರಿಸ್ತಾರೆ. ಸೋಷಿಯಲ್ ಮೀಡಿಯಾ ಅಂತ ಎಲ್ಲ ಕಾಂಗ್ರೆಸ್ ಪರವಾಗಿದ್ದಾವೆ. ಇನ್ನೇನಿದ್ರು ನಾಳೆಗೆ ಇನ್ನೇನು ಬಳಸಿಲ್ಲ, ಇನ್ನೇನು 18 ತಾಸು ಅಷ್ಟೇ ಕಾಯಬೇಕಾಯ್ತು. 18-16 ತಾಸಿದೆ. ಕರ್ನಾಟಕದ ಚುನಾವಣೆಯ ಫಲಿತಾಂಶಗಳು ನಾವೆಲ್ಲ ನಿರೀಕ್ಷೆ ಇಟ್ಕೊಂಡಿದ್ದು, ನಾನಂತೂ ನಿರೀಕ್ಷೆ ಇಟ್ಟಿದ್ದೆ. ಕನಿಷ್ಠ 25 ಸ್ಥಾನಗಳನ್ನು ಪುನಃ ನಾವು ಪಡಿತೀವಿ ಎರಡೂ ಪಕ್ಷಗಳು ಅಂತಕ್ಕಂಥದ್ದು ನಾನೇನೋ ಬಹು ನಿರೀಕ್ಷೆ ಇಟ್ಕೊಂಡಿದ್ದೆ. ಇವತ್ತು ಆ ನಿಟ್ಟಿನಲ್ಲಿ ರಾಜ್ಯದ ಮತದಾರರು ಭಾರತೀಯ ಜನತಾ ಪಕ್ಷ ಮತ್ತು ಜನತಾದಳದ ಅಭ್ಯರ್ಥಿಗಳಿಗೆ ಹೆಚ್ಚಿನ ಒಂದು ಬೆಂಬಲವನ್ನು ನೀಡಿದ್ದಾರೆ ಅಂತಕ್ಕಂಥದ್ದು ಎಕ್ಸಿಟ್ ಪೋಲ್ನ ಫಲಿತಾಂಶ ಇವತ್ತು ಹೊರಗೆ ಬಂದಿರತಕ್ಕಂಥದ್ದು. ನನ್ನ ಅಭಿಪ್ರಾಯದಲ್ಲಿ 3 ಸ್ಥಾನವೂ ಗೆಲ್ತೀವಿ. 3 ಸ್ಥಾನದಲ್ಲೂ ಜನತಾದಳದ ಅಭ್ಯರ್ಥಿಗಳೇನಿದ್ದಾರೆ 3 ಸ್ಥಾನದಲ್ಲೂ ಗೆಲ್ತೀವಿ. ಅದರಲ್ಲಿ ನನಗೆ ಯಾವುದೇ ಸಂಶಯಗಳಿಲ್ಲ. ಅವರ ಅಭಿಪ್ರಾಯಕ್ಕೆ ನಾಳೆ ಮಧ್ಯಾಹ್ನದವರೆಗೆ ಆ ಅಭಿಪ್ರಾಯನ ವ್ಯಕ್ತಪಡಿಸಿ ಅವರು ಸಂತೋಷವಾಗಿರ್ತಕ್ಕಂಥದ್ದಕ್ಕೆ ನಾನು ಯಾತಕ್ಕೆ ಅಡ್ಡಿಪಡಿಸಲಿ? ಎಸ್, ಇದು ಈ ಒಂದು ಎಕ್ಸಿಟ್ ಪೋಲ್ಗೆ ಸಂಬಂಧಪಟ್ಟಂತೆ ಅಭಿಪ್ರಾಯಗಳಾದರೆ, ಮತ್ತೊಂದು ಕಡೆಯಲ್ಲಿ ಇವಿಎಂಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೇಶಾದ್ಯಂತ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾವೆ ಪ್ರತಿಪಕ್ಷಗಳು. ಇವಿಎಂ ಮೇಲೆ ಅನುಮಾನದ ಬೆನ್ನಲ್ಲೇ ದೇಶಾದ್ಯಂತ ಕಾಂಗ್ರೆಸ್ ಕೂಡ ಅಲರ್ಟ್ ಆಗಿದೆ. ಮತ ಎಣಿಕಾ ಕೇಂದ್ರಗಳ ಮೇಲೆ ಕಾಂಗ್ರೆಸ್ ಕಟ್ಟೆಚ್ಚರವನ್ನು ವಹಿಸಿದೆ. ಕರ್ನಾಟಕದಲ್ಲೂ ಕೂಡ ಟಾಸ್ಕ್ ಫೋರ್ಸ್ ರಚನೆಗೆ ಈಗ ಕಾಂಗ್ರೆಸ್ ಮುಂದಾಗಿದೆ. ಕರ್ನಾಟಕದಲ್ಲೂ ಕೂಡ ಟಾಸ್ಕ್ ಫೋರ್ಸ್ಗಳನ್ನು ರಚನೆ ಮಾಡಿಕೊಂಡಿದೆ ಕಾಂಗ್ರೆಸ್. ಇದರಲ್ಲಿ ಟಾಸ್ಕ್ ಫೋರ್ಸ್ ಹಿಂಗಿದೆ, ವಲಯವಾರು ಟಾಸ್ಕ್ ಫೋರ್ಸ್ ಅನ್ನು ಈಗಾಗಲೇ ಕಾಂಗ್ರೆಸ್ನವರು ಮಾಡಿಕೊಂಡಿದ್ದಾರೆ. ಇದರಲ್ಲಿ ಬೆಂಗಳೂರು ವಲಯಕ್ಕೆ 3ರನ್ನ ಹೆಸರಿಸಲಾಗಿದೆ. 2 ಸಚಿವರನ್ನ, ರಾಮಲಿಂಗಾರೆಡ್ಡಿ ಮತ್ತು ಕೃಷ್ಣ ಬೈರೇಗೌಡ, ಹಾಗೆಯೇ PCCಯ ವರ್ಕಿಂಗ್ ಪ್ರೆಸಿಡೆಂಟ್ ಆಗಿರುವಂತಹ ಮಂಜುನಾಥ್ ಭಂಡಾರಿ ಅವರನ್ನು ಕೂಡ ಇಲ್ಲಿ ನಿಯೋಜನೆ ಮಾಡಲಾಗಿದೆ. ಇನ್ನು ಮೈಸೂರು ವಿಭಾಗಕ್ಕೆ ದಿನೇಶ್ ಗುಂಡೂರಾವ್ ಹಾಗೂ MC ಸುಧಾಕರ್ ಅವರನ್ನ ನಿಯೋಜನೆ ಮಾಡಲಾಗಿದೆ. ಅಲ್ಲೂ ಕೂಡ ವರ್ಕಿಂಗ್ ಪ್ರೆಸಿಡೆಂಟ್ ಆಗಿರುವಂತಹ, ಕಾರ್ಯಾಧ್ಯಕ್ಷರಾಗಿರುವಂತಹ ತನ್ವೀರ್ ಸೇಠ್ ಅವರನ್ನ ನಿಯೋಜನೆ ಮಾಡಲಾಗಿದೆ. ಇನ್ನು ಬೆಳಗಾವಿ ವಿಭಾಗದಲ್ಲಿ HK ಪಾಟೀಲ್ ಮತ್ತು ಸತೀಶ್ ಜಾರಕಿಹೊಳಿ ಅವರ ಜೊತೆಗೇನೆ ವಿನಯ್ ಕುಲಕರ್ಣಿ ಅವರನ್ನು ಕೂಡ ಈಗಾಗಲೇ ಈ ಒಂದು ವಿಭಾಗದ ಜವಾಬ್ದಾರಿಯನ್ನ, ಇಲ್ಲಿರುವಂತಹ ಮತ ಎಣಿಕಾ ಕೇಂದ್ರಗಳ ಜವಾಬ್ದಾರಿಯನ್ನು ನಿಯೋಜನೆ ಮಾಡಲಾಗಿದೆ. ಎಲ್ಲ ಬೆಳವಣಿಗೆಗಳ ವರದಿಗೆ ಸೂಚನೆಯನ್ನು ನೀಡಲಾಗಿದೆ. ಎಣಿಕೆ ಕೇಂದ್ರಗಳ ಎಲ್ಲಾ ವರದಿಯೂ ಕೂಡ ಬರಬೇಕು ಅನ್ನುವಂತಹ ಸೂಚನೆಯನ್ನ KPCC ಈಗಾಗಲೇ ಈ ಒಂದು ತಂಡಗಳಿಗೆ, ನಿಯೋಜನೆಯನ್ನ ಮಾಡಿರುವಂತಹ ತಂಡಗಳಿಗೆ ಹೇಳಿರುವಂಥದ್ದು. 2 ಸಚಿವರು ಮತ್ತು ಒಬ್ಬರನ್ನ KPCC ಕಾರ್ಯಾಧ್ಯಕ್ಷರನ್ನ ಒಳಗೊಂಡಿರತಕ್ಕಂತಹ ಸಮಿತಿಗಳನ್ನ ವಲಯವಾರು ರಚನೆ ಮಾಡಿಕೊಂಡಿರುವಂಥದ್ದು. ಅದರಲ್ಲೂ ಬಹಳ ಮುಖ್ಯವಾಗಿ ಬೆಂಗಳೂರು ಹಾಗೂ ಮೈಸೂರು ಮತ್ತು ಬೆಳಗಾವಿ ವಿಭಾಗಗಳಿಗೆ ಟಾಸ್ಕ್ ಫೋರ್ಸ್ಗಳನ್ನು ಈಗಾಗಲೇ ರಚನೆ ಮಾಡಲಾಗಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.